अस्सलामुअलैकुम नमस्ते फ्रेंड्स ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್। ಇಲ್ಲಿ ನೋಡಿ ಫ್ರೆಂಡ್ಸ್, ಕರೆಂಟ್ ಹೋಗಿದೆ, ಮಳೆ ಬರ್ತಾ ಇದೆ। ಮಳೆಯಲ್ಲಿ ಏನು ಮಾಡೋಣ ಅಂತ ಅಡಿಗೆ ಇದೆ, ಸಾರು ಮಟನ್ ಸಾರು ಇದೆ ಒಂದು ಸ್ವಲ್ಪ, ಅದೇ ಆಗತ್ತೆ। ಅದಕ್ಕೆ ಇದು ಗೋಬಿ ತಂದಿದ್ದೆ, ಹೂಕೋಸು, ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ। ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಗೋಬಿ ಮಂಚೂರಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಹೋಟೆಲ್ ಶೈಲಿಯಲ್ಲಿ। ಮತ್ತು ಇಲ್ಲಿ ರಸ್ತೆ ಮೇಲೆ ಇರುತ್ತಲ್ಲ ಗಾಡಿ, ಅದೇ ಟೇಸ್ಟ್ ಬರುತ್ತೆ ಫ್ರೆಂಡ್। ಒಂದು ಸಲ ನೋಡಿ ನಾನು ಹೆಂಗೆ ಮಾಡ್ತೀನಿ ಅಂತ, ಮತ್ತು ಸೀಕ್ರೆಟ್ ಮಸಾಲ ಏನಂತ ನಿಮಗೆ ತೋರಿಸ್ತೀನಿ, ಅದೇ ಟೇಸ್ಟ್ ಬರುತ್ತೆ ಫ್ರೆಂಡ್। ನಂತರ ನೀವು ಮಾಡಿ ಟ್ರೈ ಮಾಡಿರಿ। ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ। ಇಲ್ಲಿ ನೋಡಿರಿ, ನಾನು ಕಟ್ ಮಾಡ್ತಾಯಿದ್ದೀನಿ ಹೂಕೋಸು ಎಷ್ಟು ದೊಡ್ಡದು ಬೇಕು ಸೈಜ್ ಅಷ್ಟು ದೊಡ್ಡದು ಕಟ್ ಮಾಡ್ಕೊಳ್ಳಿ। ನಾನು ಒಂದು ಸ್ವಲ್ಪ ಸಣ್ಣದಾಗೆ ಇಡ್ತೀನಿ, ಸ್ವಲ್ಪ ಮಾಡಿ। ಇಲ್ಲಿ ನೋಡಿರಿ, ಕರೆಂಟ್ ಬಂದುಬಿಡ್ತು। ಈಗ ಕಟ್ ಮಾಡಿ ಆಯಿತು ಫ್ರೆಂಡ್ಸ್। ನಾನು ಇಲ್ಲಿ ಬೆಳ್ಳುಳ್ಳಿನೂ ಕ್ಲೀನ್ ಮಾಡಿದ್ದೀನಿ, ಈರುಳ್ಳಿನೂ ಸಿಪ್ಪೆ ತೆಗ್ದಿದ್ದೀನಿ ಫ್ರೆಂಡ್ಸ್, ಕ್ಲೀನ್ ಮಾಡಿದ್ದೀನಿ ಈರುಳ್ಳಿಗೆ। ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ನಾನು ಬಿಸಿ ಮಾಡ್ತಾಯಿದ್ದೀನಿ ನೀರು, ಯಾಕಂದರೆ ಇದು 2 ದಿನ ಆಯಿತು ಫ್ರೆಂಡ್ ತಂದು ಹೂಕೋಸು। ನಿಮ್ಮ ಹತ್ರ ಫ್ರೆಶ್ ಇದ್ದರೆ, ಚೆನ್ನಾಗಿದ್ದರೆ, ತಾಜಾ ಹೂಕೋಸಿದ್ರೆ ನೀವು ಇದು ಮೆಥಡ್ ಮಾಡ್ಕೋಬೇಡ್ರಿ। ನಾನು 2 ದಿನ ಆಯಿತು ತಂದು, ಅದಕ್ಕೆ ಇದು ಮಾಡ್ತಾಯಿದ್ದೀನಿ। ಏನಂದರೆ ಬಿಸಿ ನೀರಿನಲ್ಲಿ 1 ನಿಮಿಷ ಹಾಕ್ತೀನಿ ಇದು ಹೂಕೋಸಿಗೂ, ಆಮೇಲೆ ತೆಗಿತೀನಿ ಫ್ರೆಂಡ್। ನಾನು ಜಾಸ್ತಿ ಹೊತ್ತು ಇಡಲ್ಲ ನೀರಿನಲ್ಲಿ, ಒಂದೇ 1 ನಿಮಿಷದಲ್ಲಿ ಬಿಸಿ ನೀರಿನಲ್ಲಿ ಹಾಕ್ತೀನಿ। ಇದು ನೋಡಿರಿ, ಇದು ಸಣ್ಣದಾಗಿ ದಂಟು ಕಟ್ ಮಾಡಿದ್ದೀನಿ। ಇದನ್ನು ಜಾಸ್ತಿ ಬೇಕಂತಾರೆ ಮಕ್ಕಳು, ಅದಕ್ಕೆ ಇದನ್ನು ಬಿಡ್ತಾಯಿಲ್ಲ ಫ್ರೆಂಡ್ಸ್ ನಾನು। ಅದು ಇಲ್ಲಿ ನೋಡಿರಿ, ಇದಕ್ಕೆ ಈಗ ನೀರು ಇಟ್ಟಿರೋದು ಬಿಸಿ ಆಗೋಕ್ಕೆ, ಇದಕ್ಕೆ ಅರ್ಧ ಚಮಚದಷ್ಟು ಉಪ್ಪು ಹಾಕ್ತೀನಿ, ಆಮೇಲೆ ಹಲ್ದಿ ಪೌಡರ್ ಹಾಕ್ತೀನಿ। ಇದು ಹಾಕಿದ ಮೇಲೆ ಕುದಿ ಬರಬೇಕು ನೀರು ಚೆನ್ನಾಗಿ, ಒಂದು ಸ್ವಲ್ಪ ಕುದಿ ಬಂದರೆ ಅದರಲ್ಲಿ ಹಾಕ್ಬೋದು ಫ್ರೆಂಡ್ಸ್ ಹೂಕೋಸು, ಎಲ್ಲ ಕ್ಲೀನ್ ಆಗುತ್ತೆ, ಹುಳನೂ ಇರಲ್ಲ, ಏನೂ ಇರಲ್ಲ ಇಲ್ಲಿ ನೋಡಿರಿ, ನೀರು ಕುದಿ ಬಂತು, ಇದೇ ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಕುದಿ ಬಂದ ನಂತರ। ಅದೇ ಟೈಮ್ನಲ್ಲಿ ಹಲ್ದಿ ಪೌಡರಿಂದು ಕೆಂಪು ಕಲರ್ ಬರುತ್ತೆ ನೋಡಿರಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ। ಒಂದೇ 1 ನಿಮಿಷ ಫ್ರೆಂಡ್ಸ್ ಅಷ್ಟೇ ಬಿಡೋದು, ಜಾಸ್ತಿ ಬೇಯಿಸ್ತಾ ಇಲ್ಲ ನಾನು ಹೂಕೋಸು। ನೀವು ನಿಮ್ಮ ಹತ್ರ ಫ್ರೆಶ್ ಇದ್ದರೆ ಬರೀ ಇಷ್ಟೇ ಮಾಡಿರಿ। ಇದು ಒಂದು ಸ್ವಲ್ಪ ತೊಳೆದು ಚೆನ್ನಾಗಿ ನೀರಿನಲ್ಲಿ 2-3 ಸಲ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್। ನಾನು ಈ ಥರ ಮಾಡ್ತಾಯಿರೋದು। ಇಲ್ಲಿ ನೋಡಿ, ಇದರಲ್ಲಿ ನಾನು ತೆಗಿತೀನಿ, ಇದು 1 ನಿಮಿಷ ಆಯಿತು ಫ್ರೆಂಡ್ಸ್, ತೆಗಿತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀರಿನಲ್ಲಿ। ಆಮೇಲೆ ಆ ಕಟೋರದಲ್ಲಿ ನಾನು ಮಸಾಲೆ ಹಾಕ್ತೀನಿ ಫ್ರೆಂಡ್ಸ್, ಮಸಾಲೆ ಏನೇನಂತ ನಿಮಗೆ ಹೇಳ್ತೀನಿ। ಇಲ್ಲಿ ನೋಡಿ, ಎಲ್ಲ ಕ್ಲೀನ್ ಆಯಿತು, ತೆಗಿತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕ್ಲೀನು ಆಯಿತು ಫ್ರೆಂಡ್ಸ್, ಏನಿಲ್ಲ ಈಗ ಇದರಲ್ಲಿ। ಮೊದಲೂ ಇರಲಿಲ್ಲ ಏನು ಹುಳ, ಅದು ಚೆನ್ನಾಗಿತ್ತು, ಆದರೆ ಯಾಕೆ 2 ದಿನ ಆಯ್ತಲ್ಲ, ಅದಕ್ಕೆ ನಾನು ಈ ಥರ ಮಾಡಿದ್ದು। ಈಗ ಇದು ತೆಗಿತೀನಿ ನೀರು। ಇಲ್ಲಿ ನೋಡಿ, ನಾನು ಮಸಾಲೆ ಹಾಕ್ತಾಯಿದ್ದೀನಿ ಇದರಲ್ಲಿ, ಹಲ್ದಿ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್, ಆಮೇಲೆ ಇಲ್ಲಿ ಎಲ್ಲ ಏನೇನು ಇಟ್ಟಿರೋದು ಅದು ತೋರಿಸ್ತಾ ಇರೋದು ನಾನು ಬ್ಲ್ಯಾಕ್ ಸಾಲ್ಟು, ಉಪ್ಪು, ಮತ್ತು ಖಾರದ ಪುಡಿ, ಚಿಕನ್ ಮಸಾಲ, ಇದು ಕಾರ್ನ್ಫ್ಲೋರ್ ಫ್ರೆಂಡ್ಸ್, ಇದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿಮೆಣಸಿನ್ಕಾಯಿ ಪೇಸ್ಟ್, ಇದು ಕೆಚಪ್ಪು, ಆಮೇಲೆ ರೆಡ್ ಚಿಲ್ಲಿ ಸಾಸು, ಇದು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಬೇಕು, ಇನ್ನೂ 3-4 ಇದು ಸಾಮಾನು ಬೇಕು, ನಾನು ಹಾಕ್ತೀನಲ್ಲ ಆವಾಗ ಹೇಳ್ತೀನಿ ನಿಮಗೆ। ಏನಾದರೂ ರೆಸಿಪಿ ಮಾಡಿಬೇಕಂದ್ರೆ ಎಲ್ಲ ಸಾಮಾನು ಇರಬೇಕು ಫ್ರೆಂಡ್ಸ್ ಮನೆಯಲ್ಲಿ, ಆವಾಗಲೇ ಮಜಾ ಬರೋದು। ಇದರಲ್ಲಿ ನಾನು ನೋಡಿರಿ 3 ಚಮಚ ಮೈದಾ ಹಿಟ್ಟು ಹಾಕಿದ್ದೀನಿ, 2 ಚಮಚ ಕಾರ್ನ್ಫ್ಲೋರ್ ಹಾಕಿದ್ದೀನಿ ಸಣ್ಣದು ಸ್ಪೂನ್ನಲ್ಲಿ। ಇದರಲ್ಲಿ ನಾನು ಜೀರಿಗೆ, ಧನಿಯಾ ಪೌಡ್ರು, ಹಲ್ದಿ ಪೌಡ್ರು, ಆಮೇಲೆ ಖಾರದ ಪುಡಿ, ಆಮೇಲೆ ಇದು ಗರಂ ಮಸಾಲ ಒಂದು ಸ್ವಲ್ಪ, ಚಿಕನ್ ಮಸಾಲ ಒಂದು ಸ್ವಲ್ಪ, ಒಂದು ಪಿಂಚ್ದಷ್ಟು ನಾನು ಬ್ಲ್ಯಾಕ್ ಸಾಲ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್। ಇದರಲ್ಲಿ ನಾನು ಉಪ್ಪು ಹಾಕಬೇಕು, ಮತ್ತು ಒಂದು ಸ್ವಲ್ಪ ಒಂದು ಪಿಂಚ್ದಷ್ಟು ಹಾಕಿ ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ತೀನಿ, ಇದು ಪೇಸ್ಟ್ ಆಗಬೇಕು।
ಮಸಾಲೆ ಒಂದು ಹೇಳ್ತೀನಿ ಫ್ರೆಂಡ್, ಗೋಬಿ ಮಂಚೂರಿದು ಏನಂತ ನಿಮಗೆ ಇನ್ನು ಮುಂದೆ ತೋರಿಸ್ತೀನಿ ನಿಮಗೆ. ನೋಡಿರಿ ಇಲ್ಲಿ ಈ ಮಸಾಲೆ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಪೇಸ್ಟ್ ಆಯಿತು ಕರೆಕ್ಟಾಗಿ. ಇದರಲ್ಲಿ ನಾನು ಹೂಕೋಸು ಹಾಕ್ತೀನಿ. ಈಗ ನಾನು ಮಸಾಲೆ ಏನೇನು ಹಾಕಿದ್ದೀನಿ ಅಂತ ನಿಮಗೆ ಹೇಳಿದ್ದೀನಿ. ಏನಾದರೂ ಡೀಟೇಲಾಗಿ ನಾನು ವೀಡಿಯೋ ಹಾಕಿದರೆ ತುಂಬ ಲಾಂಗ್ ಆಗ್ತಾಯಿದೆ ಫ್ರೆಂಡ್ಸ್, 35 ನಿಮಿಷ ಆಗುತ್ತೆ. ಅದಕ್ಕೆ ಎಲ್ಲ ತೆಗೆದು ಶಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಮಧ್ಯದಲ್ಲಿ. ಅದಕ್ಕೆ ಹೇಳಿದ್ದು ನಾನು ಏನೇನು ಮಿಕ್ಸ್ ಮಾಡಿದ್ದೀನಿ ಅಂತ. ಇದರಲ್ಲಿ ಏನು ಕನ್ಫ್ಯೂಸ್ ಅಂದರೆ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರು. ಮೈದಾ ಹಿಟ್ಟು 3 ಚಮಚ ಹಾಕಿರಿ, ಕಾರ್ನ್ಫ್ಲೋರ್ 2 ಚಮಚ ಹಾಕಿರಿ ಫ್ರೆಂಡ್ಸ್. ಇಲ್ಲಾಂದರೆ ನೀವು 3 ಚಮಚ ಕಾರ್ನ್ಫ್ಲೋರ್ ಹಾಕಿರಿ, 4 ಚಮಚ ಮೈದಾ ಹಿಟ್ಟು ಹಾಕಿರಿ ಫ್ರೆಂಡ್ಸ್. ಅದೇ ಒಂದು ದೊಡ್ಡ ಕನ್ಫ್ಯೂಸ್ ಆಗುತ್ತೆ ಇದರಲ್ಲಿ. ಇಲ್ಲಿ ನೋಡಿರಿ ಎಣ್ಣೆ ಇದೆ, ಇಲ್ಲಿ ಇದು ಹಪ್ಪಳ ಕರೆದಿದ್ದು ಎಣ್ಣೆ ಅದು. ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ತೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಬಿಸಿ ಆದ ನಂತರ ಅದೇ ಟೈಮ್ನಲ್ಲಿ ನಾನು ಬೆಳ್ಳುಳ್ಳಿಗೆ ಒಂದು ಸ್ವಲ್ಪ ಜಸ್ಟಿನಿ ಇದೇ ಥರ ಕುಟ್ಟಣಿ ಅಂದರೆ ಅದರಲ್ಲೂ ಜಜ್ಬೋದು, ಜಜ್ಜಿ ಕಟ್ ಮಾಡಬೇಕು ಫ್ರೆಂಡ್ಸ್. ಅದು ಆವಾಗ ಟೇಸ್ಟ್ ಬರುತ್ತೆ. ಯಾಕಂದರೆ ಅದರ ಜ್ಯೂಸ್ ಬಂದುಬಿಡತ್ತಲ್ಲ, ಕಟ್ ಮಾಡಿದರೆ ಜ್ಯೂಸ್ ಬರಲ್ಲ ಅದು. ಇದೇ ಥರ ಮಾಡಿದರೆ ಈ ಥರ ಮಾಡಿ ಸಣ್ಣದಾಗಿ ಕಟ್ ಮಾಡಿರಿ ಫ್ರೆಂಡ್ಸ್. ಎಷ್ಟು ಸಣ್ಣದಾಗಿ ನಿಮಗೆ ಎಷ್ಟಾಗತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡಿರಿ ಫ್ರೆಂಡ್ಸ್. ಆದರೆ ತುರಿಬಾರ್ದು, ಹಾಗೆ ಕಟ್ ಮಾಡಬೇಕು. ಅದು ಬಾಯಲ್ಲಿ ಸಿಗಬೇಕು ಫ್ರೆಂಡ್ಸ್ ಬೆಳ್ಳುಳ್ಳಿ ಇದು ಪೀಸು. ಈಗ ಈರುಳ್ಳಿನೂ ಹಾಗೆ ಕಟ್ ಮಾಡ್ತೀನಿ, ಒಂದು ಸ್ವಲ್ಪ ಸಣ್ಣದಾಗಿ ಮಾಡ್ತಾಯಿದ್ದೀನಿ. ಇದೇ ಥರ ಮಾಡಿದರೆ ಸಣ್ಣದಾಗಿ ಬರುತ್ತೆ ಫ್ರೆಂಡ್ಸ್ ಪೀಸ್ ಎಲ್ಲ. ನಿಮ್ಮ ಹತ್ರ ದೊಡ್ಡ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಇರುತ್ತಲ್ಲ, ಅದು ಇದ್ದರೆ ನೀವು ಹಾಕ್ಕೊಳ್ಳಿ. ನನ್ನ ಮಕ್ಕಳಿಗೆ ಅದು ಇಷ್ಟ ಆಗಲ್ಲ, ಅದಕ್ಕೆ ನಾನು ಹಾಕ್ತಾಯಿಲ್ಲ ಫ್ರೆಂಡ್ಸ್, ತರೋದೇ ಇಲ್ಲ ಅದು ಜಾಸ್ತಿ ನಾನು. ಇಲ್ಲಿ ನೋಡಿರಿ, ಇಲ್ಲಿ ಬಿಸಿ ಆಯಿತು ಎಣ್ಣೆ, ಈರುಳ್ಳಿನೂ ಕಟ್ ಮಾಡಿದ್ದೀನಿ. ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೋಡ್ತಾ ಇರೋದು ನಾನು. ಸ್ವಲ್ಪ ಈ ಥರ ಹಾಕಿ ಬಿಟ್ಟು ಹಾಕಬೇಕು, ಬಿಡಿ ಬಿಡಿಯಾಗಿ ಇರುತ್ತೆ ಫ್ರೆಂಡ್ಸ್ ಪೀಸ್ ಎಲ್ಲ. ಇಲ್ಲಿ ನೋಡಿ ಈ ಥರ ಅವರು ಕೈಯಲ್ಲೇ ಹಾಕ್ತಾರೆ, ನಾನು ಸ್ಪೂನಲ್ಲೇ ಹಾಕ್ತಾಯಿದ್ದೀನಿ. ಫಸ್ಟ್ ಸ್ಯಾಂಪಲ್ ನೋಡ್ತೀನಿ ಫ್ರೆಂಡ್ಸ್ ಹೆಂಗಾಗತ್ತೆ ಅಂತ, ನಿಮಗೆ ತೋರಿಸ್ತೀನಿ. ಕರೆಕ್ಟ್ ಇದ್ದರೆ ಹಾಗೆ ಹಾಕ್ತೀನಿ ಫ್ರೆಂಡ್ಸ್ ನಾನು. ಇಲ್ಲಾಂದರೆ 1 ಚಮಚದಷ್ಟು ನಾನು ಇಲ್ಲಿ ಮೈದಾ ಹಿಟ್ಟು ಮಿಕ್ಸ್ ಮಾಡ್ತೀನಿ. ಇದೇ ಮಸಾಲೆಯಲ್ಲಿ ಇದೇ ಅಲ್ಲ ಮಿಕ್ಸ್ ಮಾಡಿದ್ದೀನಲ್ಲ ಹೂಕೋಸು, ಅದೇ ಮಸಾಲೆಯಲ್ಲಿ ನಾನು 1 ಚಮಚದಷ್ಟು ಹಿಟ್ಟು ಹಾಕ್ತೀನಿ. ನೋಡ್ತಾ ಇರೋದು ನಾನು, ಉರಿ ಕಡಿಮೆನೇ ಇದೆ. ಕರೆಕ್ಟಾಯಿತು ಫ್ರೆಂಡ್ಸ್, ಅದು ತೆಗ್ದಿದ್ದೀನಿ. ಈಗ ನೋಡಿರಿ ಇದೇ ಥರ ಹಾಕ್ತಾಯಿರೋದು. ನಾನು ಹೇಳಿದ್ದೀನಲ್ಲ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್, ಅದೇ ಕನ್ಫ್ಯೂಸ್ ಆಗೋದು ಜಾಸ್ತಿ. ಇದು ಕಾರ್ನ್ಫ್ಲೋರ್ ಹಾಕಿ ಮೈದಾ ಹಿಟ್ಟು ಕಡಿಮೆ ಹಾಕಿದರೆ ಪೂರ್ತಿ ಬಂದುಬಿಡತ್ತೆ ಹಿಟ್ಟೆಲ್ಲ, ಮಸಾಲೆ ಬೇರೆ ಆಗುತ್ತೆ, ಆಮೇಲೆ ಹೂಕೋಸು ಬೇರೆ ಆಗುತ್ತೆ. ಹಂಗಾಗಬಾರ್ದು ಅಂದರೆ ಮೈದಾ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು, ಇದು ಕಾರ್ನ್ಫ್ಲೋರ್ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು ಫ್ರೆಂಡ್ಸ್. ಇಷ್ಟೇ. ಈಗ ನೋಡಿರಿ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಇದೇ ಥರ ಹಾಕಿ. ಇಲ್ಲಿ 4 ಸಲ ಮಾಡಿದ್ದೀನಿ, 4 ಸಲ ಫ್ರೈ ಮಾಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕಿ, ನಾನು ಜಾಸ್ತಿ ಹಾಕಿದರೆ ಎಲ್ಲ ಅಂಟ್ಬಿಡುತ್ತೆ. ಅದಕ್ಕೆ ಇಷ್ಟು ಹೂಕೋಸು ನಾನು 4 ಸಲ ಫ್ರೈ ಮಾಡಿರೋದು, ಸ್ವಲ್ಪ ಸ್ವಲ್ಪ ಹಾಕಿ. ಇಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡಬಾರ್ದು, ಹಾಕಿದ ತಕ್ಷಣ 1 ನಿಮಿಷ ಬಿಡಬೇಕು, ಆಮೇಲೆ ಚಮಚ ಅಳಾಡಿಸ್ಬೇಕು. ಇಲ್ಲಿ ನೋಡಿ ಆಯಿತು ಕ್ರಿಸ್ಪಿ. ಈಗ ಕೊತ್ತಂಬರಿ ಮತ್ತು ಅರ್ಧ ಈರುಳ್ಳಿ ಕಟ್ ಮಾಡಿದೆ ಮೇಲೆಯಿಂದ ಹಾಕೋಕ್ಕೆ. ಇದು 2 ಸೇರಿ ನಾನು ಒಗ್ಗರಣೆಗೆ ಹಾಕ್ತೀನಿ. ಇದು ಮೇಲೆಗೆ ಹಾಕ್ತೀನಿ ಕೊತ್ತಂಬರಿ ಮತ್ತು ಈರುಳ್ಳಿ. ಇಲ್ಲಿ ಒಂದು ಸೀಕ್ರೆಟ್ ಮಸಾಲ ಮಾಡ್ತಾಯಿರೋದು. ಇಲ್ಲಿ ನೋಡಿರಿ ಧನಿಯಾ ಪೌಡರ್, ಖಾರದ ಪುಡಿ, ಉಪ್ಪು, ಆಮೇಲೆ ಚಿಕನ್ ಮಸಾಲ ಒಂದು ಸ್ವಲ್ಪ ಪಿಂಚದಷ್ಟು ನಾನು ಲಾಸ್ಟಿಗೆ ಹಾಕ್ತೀನಿ. ಬ್ಲ್ಯಾಕ್ ಸಾಲ್ಟು ಇಲ್ಲಿ ನೋಡಿ 2 ಚಮಚದಷ್ಟು ಹಾಕ್ತಾಯಿದ್ದೀನಿ. ಇಲ್ಲೂ ಕಸೂರಿ ಮೆಥಿ ಒಂದು ಸ್ವಲ್ಪ ಇಟ್ಟಿದ್ದೀನಿ, ಅದನ್ನು ಹಾಕ್ತಾರೆ ಫ್ರೆಂಡ್ಸ್. ಸೀಕ್ರೆಟ್ ಮಸಾಲ ಅಂತ ಅಂದರೆ ಇದೇ ಫ್ರೆಂಡ್ಸ್ ಮಸಾಲ ಇದು. ಇಲ್ಲಿ ನೋಡಿರಿ 2 ಚಮಚದಷ್ಟು ಹಾಕ್ತಾಯಿದ್ದೀನಿ, 2 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಒಂದು ಪಿಂಚ್ದಷ್ಟು ಬ್ಲ್ಯಾಕ್ ಸಾಲ್ಟು, ಆಮೇಲೆ ಖಾರದ ಪುಡಿ ಹಾಕಿದ್ದೀನಿ. ಕ್ಯಾಮ್ರಾ ಆಫ್ ಆಗಿತ್ತು ಫ್ರೆಂಡ್ಸ್, ಅದಕ್ಕೆ ತೋರಿಸ್ತಾ ಇರೋದು ನಿಮಗೆ ಇಲ್ಲೆಲ್ಲ ಹಾಕಿದ್ದೀನಿ ಅಂತ. ಈಗ ಇದರಲ್ಲಿ ನಾನು ಇದು ಹಾಕ್ತೀನಿ,
ಚಿಕನ್ ಮಸಾಲ ಹಾಕ್ತೀನಿ ಫ್ರೆಂಡ್ಸ್. ಇದ್ರ ಮೇಲೆ ನಾನು ಉಪ್ಪು ಎಷ್ಟು ಬೇಕು ಟೇಸ್ಟಿಗೆ ಅಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ತಾಯಿರೋದು ಫ್ರೆಂಡ್ಸ್, ಯಾಕಂದರೆ ಬ್ಲ್ಯಾಕ್ ಸಾಲ್ಟು ಹಾಕಿದ್ದೀನಿ ನಾನು, ಅದಕ್ಕೆ. ಇಲ್ಲಿ ನೋಡಿರಿ, ಈಗ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಈ ಮಸಾಲ ತುಂಬ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್. 5 ರೂಪಾಯಿ ಪ್ಯಾಕೆಟ್ ಇದು, 5 ರೂಪಾಯಿ 6 ರೂಪಾಯಿ ಪ್ಯಾಕೆಟ್ ಅಷ್ಟೇ. ಟೇಸ್ಟ್ ಮಸ್ತ್ ಇರುತ್ತೆ ಫ್ರೆಂಡ್ಸ್. ಇದು ಯಾವ ಅಂಗಡಿದಲ್ಲೂ ಕೇಳಿದ್ರೂ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಈಗ ನಾನು ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಇದು ಹಾಗೆ ಬಿಟ್ಟರೆ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಪೇಸ್ಟು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ಥರ ಇಡ್ತೀನಿ ಫ್ರೆಂಡ್ಸ್ ನಾನು. ಇದರಲ್ಲಿ ನಾನು ವಿನಿಗರ್ ಹಾಕ್ತೀನಿ ಸ್ವಲ್ಪ. ನಾನು ಆಮೇಲೆ ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದೇ ಫ್ರೆಂಡ್ಸ್ ಸೀಕ್ರೆಟ್ ಮಸಾಲ ಅಂದರೆ ಗೋಬಿ ಮಂಚೂರಿದು. ಇದು ನಾನು ಆಮೇಲೆ ಒಂದು ಸ್ವಲ್ಪ ನೋಡಿ ಹಾಕ್ತೀನಿ ಇದು ಉಪ್ಪು. ಈಗ ನಾನು ಇದರಲ್ಲಿ ಹಾಕಿದ್ದೀನಿ ವಿನಿಗರ್ ಒಂದು ಸ್ವಲ್ಪ. ಅದು ಜಾಸ್ತಿ ಟೇಸ್ಟ್ ಚೆನ್ನಾಗಿ ಅನಿಸಲ್ಲ ನಮಗೆ, ಅದಕ್ಕೆ ಜಾಸ್ತಿ ಯೂಸ್ ಮಾಡಲ್ಲ ನಾವು. ಒಂದು ಅರ್ಧ ಚಮಚ ಹಾಕಿದ್ದೀನಿ ನಾನು. ಇಲ್ಲಿ ನೋಡಿ, ಇದು ಓಪನ್ ಆಯಿತು. ಓಪನ್ ಮಾಡಿರೋದು ಹೊಸ ತಂದಿರೋದು ಫ್ರೆಂಡ್ಸ್. ಖಾಲಿ ಆಗಿತ್ತು, ಅದಕ್ಕೆ ಹೊಸ ತಂದಿರೋದು. ಈಗ ನಾನು ಎಣ್ಣೆ ಬಿಸಿ ಆಯಿತು. ಎಣ್ಣೆ ಪೂರ್ತಿ ಖಾಲಿ ಮಾಡಿದ್ದೀನಿ. 1 ಚಮಚದಷ್ಟೇ ಇರೋದು ಫ್ರೆಂಡ್ಸ್ ಎಣ್ಣೆ ಇದು. ಎಣ್ಣೆ ಬಿಸಿ ಆದಮೇಲೆ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ. ನೋಡ್ಬೋದು ಎಷ್ಟು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅಂತ. ಇದೇ ಥರ ಇರಬೇಕು ಫ್ರೆಂಡ್ಸ್. ಬಾಯಲ್ಲೇ ಸಿಗಬೇಕು ಅದು ಪೀಸು ಬೆಳ್ಳುಳ್ಳಿದು. ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನೂ ಹಾಕ್ಕೊತೀನಿ. ನನ್ನ ಮಾತು ನಿಮಗೆ ಅರ್ಥ ಆಗತ್ತೆ ಏನಿಲ್ಲ ಅಂತ ನನಗೆ ಏನು ಗೊತ್ತಾಗ್ತಾಯಿಲ್ಲ, ಯಾಕಂದರೆ ನೀವು ಯಾರೂ ಕಮೆಂಟು ಮಾಡ್ತಾಯಿಲ್ಲ ಮತ್ತು ಸಬ್ಸ್ಕ್ರೈಬ್ನೂ ಆಗ್ತಾಯಿಲ್ಲ ಫ್ರೆಂಡ್. ನೋಡ್ತಾ ಇದ್ದಾರೆ ಜನ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಪ್ಲೀಸ್ ಹಂಗೆ ಮಾಡಬೇಡ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇದೆಲ್ಲ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ, ವಿಡಿಯೋ ಎಲ್ಲ ಹಾಕಬೇಕಂದ್ರೆ. ಪ್ಲೀಸ್ ಸಪೋರ್ಟ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಇಲ್ಲಿ ನೋಡಿರಿ, ನಾನು ರೆಡ್ ಚಿಲ್ಲಿ ಸಾಸ್ ಹಾಕಿದ್ದೀನಿ. 1.5 ಚಮಚ ಅಷ್ಟು ಹಾಕಿದ್ದೀನಿ ನಾನು ರೆಡ್ ಚಿಲ್ಲಿ ಸಾಸು. ಸ್ಪೂನಲ್ಲ, ಚಮಚ ಹಾಕಿರೋದು. ಇಲ್ಲಿ ನಾನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಇದು ಫ್ಲೇವರ್ ಚೆನ್ನಾಗಿ ಅನಿಸಲ್ಲ ಫ್ರೆಂಡ್, ಅದಕ್ಕೆ ಜಾಸ್ತಿ ಹಾಕ್ತಾಯಿಲ್ಲ. 1 ಸ್ಪೂನ್ದಷ್ಟು ಹಾಕಿದ್ದೀನಿ ಸೋಯಾ ಸಾಸು. ಈಗ ನಿಮಗೆ ಇಷ್ಟ ಆದರೆ ಇನ್ನೊಂದು ಸ್ವಲ್ಪ ನೀವು ಹಾಕ್ಕೊಳ್ಳಿ. ನೋಡಿರಿ, ಇದೇ ಕಲರ್ ಬಂದುಬಿಟ್ಟು. ಇಲ್ಲಿ ನಾನು ಏನಂದರೆ ಏನು ಕಡಿಮೆ ಮಾಡಿದ್ದೀನಿ ಅಂದರೆ ರೆಡ್ ಕಲರ್ ಹಾಕಿಲ್ಲ ಫ್ರೆಂಡ್ಸ್. ಅಲ್ಲಿ ಫ್ರೈ ಮಾಡಿದ್ದೀನಲ್ಲ ಆವಾಗಲೂ ಹಾಕಿಲ್ಲ, ಇದರಲ್ಲೂ ಹಾಕಿಲ್ಲ ಫ್ರೆಂಡ್ಸ್. ಹೆಂಗಿದೆ ನಾರ್ಮಲ್ ಕಲರ್ ಹಾಗೆ ಇರೋದು ಫ್ರೆಂಡ್ಸ್. ಇದೇ ಕಲರ್ ಬರೋದು ನಾರ್ಮಲ್ ಕಲರ್ ಅಂದರೆ. ನೀವು ಬೇಕಾದರೆ ರೆಡ್ ಕಲರ್ ಹಾಕ್ಬೋದು, ನಾನು ಹಾಕ್ತಾಯಿಲ್ಲ. ಈಗ ಮಸಾಲೆ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್, ಯಾಕಂದರೆ ಗಟ್ಟಿಯಾಗಿದೆ ಇದು ಮಸಾಲೆ. ಇದರಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಮಿಕ್ಸ್ ಮಾಡಿ ಎಲ್ಲ. ನೀರು ಹಾಕಿ ನಾನು ಸ್ವಲ್ಪ ನೀರು ಹಾಕ್ತೀನಿ ನಾನು. ಇದು ತೆಳುವಾದ್ರೂ ಆಮೇಲೆ ಗಟ್ಟಿಯಾಗತ್ತೆ ಕುದ್ದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಮಿಕ್ಸ್ ಆಗ್ತಾಯಿದೆ. ಇದರಲ್ಲಿ ನಾನು ಈಗ ಹಾಕ್ತಾಯಿರೋದು ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ, ಸ್ವಲ್ಪ ಕಡಿಮೆ ಅನಿಸ್ತು ಉಪ್ಪು. ಒಂದು ಪಿಂಚ್ದಷ್ಟು ನಾನು ಉಪ್ಪು ಹಾಕಿದ್ದೀನಿ, ಜಾಸ್ತಿ ಹಾಕಲ್ಲ ಫ್ರೆಂಡ್ಸ್. ಖಾರ ಆಗುತ್ತೆ, ಆಮೇಲೆ ಉಪ್ಪು ಆಗುತ್ತೆ. ಇದರಲ್ಲೂ ಮತ್ತೊಂದು ಟೇಸ್ಟ್ ಮಾಡಿದೆ, ಇದು ಖಾರ ಒಂದು ಸ್ವಲ್ಪ ಕಡಿಮೆನೇ ಇದೆ, ಯಾಕಂದರೆ ಗೋಬಿಗೆ ಒಂದು ಸ್ವಲ್ಪ ಖಾರ ಇರಬೇಕು. ಅದಕ್ಕೆ ನಾನು ಚಿಲ್ಲಿ ಸಾಸ್ ಹಾಕಿದ್ದೀನಿ, ರೆಡ್ ಚಿಲ್ಲಿ ಸಾಸು 1 ಚಮಚದಷ್ಟು ಹಾಕಿದ್ದೀನಿ. ಟೋಟಲ್ ಇಲ್ಲಿ ನಾನು ಯೂಸ್ ಮಾಡಿರೋದು 2.5 ಚಮಚದಷ್ಟು ರೆಡ್ ಚಿಲ್ಲಿ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಬೋದು. ಇಲ್ಲಿ ನೋಡಿರಿ, ಕಸೂರಿ ಮೇಥಿ ಇದು ನೀವು ಹಿಂಗೂ ಹಾಕ್ಬೋದು, ಇಲ್ಲಾಂದರೆ ಪೌಡರ್ ಮಾಡಿ ಹಾಕೋಬೋದು ಹಂಗೂ. ಇದೇ ಫ್ರೆಂಡ್ಸ್ ಸೀಕ್ರೆಟ್ ಮಸಾಲ ಅಂದರೆ. ಆವಾಗಲೇ ಹೇಳಿದ್ದೀನಲ್ಲ, ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಉಪ್ಪು, ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಕಸೂರಿ ಮೇಥಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಲ್ಲ. ಒಂದು ಸ್ವಲ್ಪ ಇದು ಚಿಕನ್ ಮಸಾಲ ಹಾಕಿ, ಅದೇ ಸೀಕ್ರೆಟ್ ಮಸಾಲ ಫ್ರೆಂಡ್ಸ್. ಇದೇ ಮಸಾಲ ಹಾಕೋದು ಅವರು ಗಾಡಿಯವರು. ಈಗ ನಾನು ಅರ್ಧ ಚಮಚದಷ್ಟು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಅದೇ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಬೋದು. ನಾನು ಬೇರೆಯಾಗಿ ತೋರಿಸ್ತಾ ಇರೋದು ನಿಮಗೆ. ಅರ್ಧ ಚಮಚ ಅಷ್ಟೇ ಹಾಕ್ತೀನಿ ಫ್ರೆಂಡ್, ಜಾಸ್ತಿ ಹಾಕಲ್ಲ. ಅಷ್ಟು ಮಸಾಲೆಗೆ ಜಾಸ್ತಿ ಆಗುತ್ತೆ, ಒಂದು ಸ್ವಲ್ಪ ಇಷ್ಟು ಸಾಕು ಫ್ರೆಂಡ್ಸ್. ಈಗ ನೀರು ಹಾಕಿ ಕಲಿಸ್ತೀನಿ. ಇದು
ಚೆನ್ನಾಗಿ ನೀರಾಗಬೇಕು, ಪೇಸ್ಟ್ ಆಗಬೇಕು ಫ್ರೆಂಡ್. ನೀರಂದರೆ ಕಾರ್ನ್ಫ್ಲೋರ್ನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ಇದು ಹಾಕಿದರೆ ಅದು ಮಸಾಲೆ ಗಟ್ಟಿಯಾಗತ್ತೆ ಮತ್ತು ಶೈನಿಂಗು ಬರುತ್ತೆ ಫ್ರೆಂಡ್ ಮಸಾಲೆಯಲ್ಲಿ. ಈಗ ಇನ್ನೂ ನಾನು ಟೊಮ್ಯಾಟೊ ಕೆಚಪ್ ಹಾಕಿಲ್ಲ, ಹಾಕ್ತೀನಿ ಫ್ರೆಂಡ್ಸ್. ಈಗ ನಾನು ಇಲ್ಲಿ ನೋಡಿರಿ, ಕಾರ್ನ್ಫ್ಲೋರ್ ನೀರು ರೆಡಿ ಆಯಿತು. ಈಗ ಕುದೀತಾ ಇದೆ ಇದು ಮಸಾಲೆ. ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್. ಅವರು ಇದೇ ಮಸಾಲ ರೆಡಿ ಮಾಡಿ ಇಟ್ಕೊಳ್ತಾರೆ ಕುದಿಸಿ, ಆಮೇಲೆ ಕೆಚಪ್ ಎಲ್ಲ ಹಾಕಿ ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ 2 ಚಮಚದಷ್ಟು ನಾನು ಹಾಕಿರೋದು ಕೆಚಪ್ಪು. ಇದೆಲ್ಲ ತಂದಿದ್ದು ಫ್ರೆಂಡ್ಸ್, ಪೂರ್ತಿ ಖಾಲಿ ಆಗಿತ್ತು ಸಾಮಾನು. ತರಿಸಿದ್ದು ಬೇಕಂತ. ರೆಸಿಪಿ ಮಾಡಬೇಕಂದ್ರೆ ಎಲ್ಲ ಸಾಮಾನು ಇರಲೇಬೇಕು ಫ್ರೆಂಡ್, ಆವಾಗಲೇ ಟೇಸ್ಟ್ ಬರೋದು. ಇದು ಕೆಚಪ್ಪು ಆಯ್ತು. ಈಗ ಮಿಕ್ಸ್ ಮಾಡಿ ಇಲ್ಲಿ ನೋಡಿರಿ, ಈಗ ನಾನು ಹಾಕ್ತಾಯಿದ್ದೀನಿ ಇದರಲ್ಲಿ ಕಾರ್ನ್ಫ್ಲೋರ್ ನೀರು. ಅದೇ ಮಿಕ್ಸ್ ಮಾಡಿದ್ದೀನಲ್ಲ, ಇದು ಪೇಸ್ಟ್ ಅನ್ಕೋಬೋದು, ನೀರು ಅನ್ಕೋಬೋದು. ಇಲ್ಲ ನಾನು ಒಂದೇ ಸಲ ಹಾಕಿ ಬೇಗ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಜಾಸ್ತಿ ಇಟ್ಟು ಬಿಟ್ಟರೆ ಗಟ್ಟಿಯಾಗಿಬಿಡತ್ತೆ, ಚಮಚಕ್ಕೆ ಅಂದ್ಕೊಳ್ಳುತ್ತದು. ಹಂಗಾಗಬಾರ್ದು. ನನ್ನ ಕೈಯಲ್ಲಿ ಮೊಬೈಲ್ ಇದೆಯಲ್ಲ, ಅದಕ್ಕೆ ಬೇಗ ಮಿಕ್ಸ್ ಮಾಡಿದೆ ನಾನು. ಇಲ್ಲಾಂದರೆ ಮಿಕ್ಸ್ ಮಾಡ್ತಾ ಮಸಾಲೆ ಹಾಕ್ಬೋದು ನೀವು ಕಾರ್ನ್ಫ್ಲೋರ್ ನೀರು. ನೋಡಿ ಗಟ್ಟಿಯಾಗಿದೆ. ಈಗ ಇದು ಕರೆಕ್ಟ್ ಇದೆ ಫ್ರೆಂಡ್ಸ್. ನಾನು ಒಂದು ಸ್ವಲ್ಪ ಇದರಲ್ಲಿ ನಾನು ಇದು ಹಾಕ್ತೀನಿ, ಬ್ಲ್ಯಾಕ್ ಸಾಲ್ಟು. ಒಂದು ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ ಇದು. ನೋಡಿರಿ, ಟೇಸ್ಟು ಇದೇ ಟೇಸ್ಟ್ ಬರೋದು ಫ್ರೆಂಡ್ಸ್. ಇದರಲ್ಲೇ ಟೇಸ್ಟ್ ಬರೋದು. ಇದಿರಲೇಬೇಕು ಫ್ರೆಂಡ್ಸ್. ಇದು ಗೋಬಿ ಮಂಚೂರಿಗೆ ಆಮೇಲೆ ಪಾನಿಪುರಿಗೆ ಬ್ಲ್ಯಾಕ್ ಸಾಲ್ಟ್ ಬೇಕೇ ಬೇಕು ಫ್ರೆಂಡ್, ಅದರಲ್ಲೇ ಟೇಸ್ಟ್ ಬರೋದು. ಇನ್ನೊಂದು ಸಲ ನಾನು ಮಾಡ್ತೀನಿ ಪಾನಿಪುರಿ ಹೆಂಗೆ ಮಾಡೋದು ಅಂತ. ಪಾನಿಪುರಿ ಇಲ್ಲಾಂದರೆ ಇದು ಮಸಾಲೆ ಪುರಿ ಅದೆಲ್ಲ ಮಾಡಿ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ. ಮುಂದಿನ ಅಂದರೆ ನೆಕ್ಸ್ಟ್ ವೀಡಿಯೋ ಅಲ್ಲ, ಇನ್ನೂ ಯಾವಾಗಲೂ ನಾನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಅದನ್ನು ಬರುತ್ತೆ ಫ್ರೆಂಡ್ಸ್, ಸೇಮ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ಕರ್ದಿದ್ದೆಲ್ಲ ಗೋಬಿ ಹಾಕಿದ್ದೀನಿ ಇದರಲ್ಲಿ. ಎಲ್ಲ ಮಿಕ್ಸ್ ಮಾಡಿ ಇದೆಲ್ಲ ಚೆನ್ನಾಗಿ 5 ನಿಮಿಷ ತನಕ ಫ್ರೈ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಉರಿ ಜಾಸ್ತಿ ಇಟ್ಕೊಂಡು ಇದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಆವಾಗಲೇ ಕ್ರಿಸ್ಪಿ ಆಗೋದು. ನನ್ನ ಮಕ್ಕಳು ಈಗ ಬರ್ತಾರೆ, ಇನ್ನೂ ಬಂದಿಲ್ಲ. ಅವರು ಟ್ಯೂಷನ್ನಿಂದ ಕರ್ಕೊಂಡು ಬರ್ತಾರೆ. ನಮ್ಮ ಯಜಮಾನರು ಮನೆಯಲ್ಲಿ ಇದ್ದಾರೆ, ಕೆಲಸಕ್ಕೆ ಹೋಗಿ ಬಂದಿದ್ದಾರೆ. ಅವ್ರಿಗೆ ನಾನು ಟೀ ಮಾಡಿಕೊಟ್ಟೆ ಆವಾಗಲೇ. ಈಗ ನಾವು ಇದು ಮಿಕ್ಸ್ ಮಾಡ್ತಾ ಇರೋದು ಫ್ರೆಂಡ್ಸ್. ಇದ್ರ ಮೇಲೆ ನಾನು ಈರುಳ್ಳಿ ಹಾಕ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನನಗೆ ಒಂದು ಸ್ವಲ್ಪ ಕ್ರಿಸ್ಪಿ ಇರಬಾರ್ದು, ಮೆತ್ತಗಿರಿದ್ರೆ ಸಾಕು ಫ್ರೆಂಡ್ಸ್, ಚೆನ್ನಾಗಿ ಅನಿಸತ್ತೆ. ನಿಮಗೆ ಕ್ರಿಸ್ಪಿ ಬೇಕಂದರೆ ನೀವು 5 ನಿಮಿಷ ತನಕ ಇದೇ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಉರಿ ಜಾಸ್ತಿ ಇಟ್ಕೊಂಡು ಆಮೇಲೆ ಮಿಕ್ಸ್ ಮಾಡಬಾರ್ದು. ಹಿಂಗೆ ಇಟ್ಟರೆ ಚಮಚ ಅಂಟ್ಕೊಳ್ಳುತ್ತೆ ಕೆಳಗಡೆ. ಅದೇ ಉರಿ ಜಾಸ್ತಿ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ 5 ನಿಮಿಷ ತನಕ. ಈಗ ಇದು ರೆಡಿ ಆಯಿತು ಫ್ರೆಂಡ್ಸ್. ಗ್ಯಾಸ್ ಬಂದ್ ಮಾಡ್ತೀನಿ ಈಗ ನಾನು. ಸಾಕು, ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್. ಗೋಬಿ ನೋಡಿ, ಗೋಬಿ ಮಂಚೂರಿ ನೋಡಿ. ಕಾಯ್ತೀನಿ 10 ನಿಮಿಷದಲ್ಲಿ ಗ್ಯಾಸ್ ಬಂದ್ ಮಾಡಿದೆ ಫ್ರೆಂಡ್ಸ್. ಈಗ ತೆಗಿತೀನಿ ಪ್ಲೇಟ್ನಲ್ಲಿ. ಆಮೇಲೆ ಮೇಲೆಯಿಂದ ಈರುಳ್ಳಿ ಹಾಕ್ತೀನಿ, ಆಮೇಲೆ ಕೊತ್ತಂಬರಿನೂ ಹಾಕ್ತೀನಿ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನಿಮಗೂ ಈ ವಿಡಿಯೋ ನೋಡಿ ಬಾಯಲ್ಲಿ ನೀರು ಬರ್ತಾಯಿದೆ ಅಂತ ನನಗೆ ಅನಿಸ್ತಾ ಇದೆ. ಬೇಗ ಟ್ರೈ ಮಾಡಿರಿ ಫ್ರೆಂಡ್ಸ್. ಮತ್ತು ನನಗೆ ಕಮೆಂಟ್ ಮಾಡಿರಿ ಹೇಗಾಗಿದೆ ರೆಸಿಪಿ ಅಂತ. ಟ್ರೈ ಮಾಡಿದ್ರೇ ಗೊತ್ತಾಗೋದು ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಸೇಮ್ ಇದು ಕಲರ್ ಒಂದು ಸ್ವಲ್ಪ ಡಿಫ್ರೆಂಟ್ ಬಂತು ಏನು. ನಾನು ಯಾಕಂದರೆ ಇದರಲ್ಲಿ ರೆಡ್ ಕಲರ್ ಹಾಕಿಲ್ಲಲ್ಲ, ಯೂಸ್ ಮಾಡಿಲ್ಲಲ್ಲ, ಅದಕ್ಕೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನಮ್ಮ ಗೋಬಿ ರೆಡಿ ಆಯಿತು. ನೀವು ಟ್ರೈ ಮಾಡಿರಿ. ಟೇಸ್ಟ್ ಮಾಡ್ತೀನಿ ನಾನು, ಬಿಡೋಕ್ಕಾಗ್ತಾಯಿಲ್ಲ ನನಗೆ ಗೋಬಿಗೆ.
ನನ್ನ ಫೇವ್ರೆಟ್ ಫ್ರೆಂಡ್ಸ್ ಇದು ಗೋಬಿ. ಬಿಸ್ಮಿಲ್ಲಾ. ಸಖತ್ತಾಗಿದೆ ಫ್ರೆಂಡ್ಸ್, ಸೇಮ್ ಟು ಸೇಮ್ ಗಾಡಿಯಲ್ಲಿ ಮಾಡ್ತಾರಲ್ಲ ಅದೇ ಟೇಸ್ಟ್ ಇದೆ. ನೀವು ಒಂದು ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗತ್ತೆ ಏನು ಹೇಳ್ತಾ ಇದ್ದೀನಿ ಅಂತ. ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು. ಇದೇ ಟೇಸ್ಟ್ ಗಾಡಿಯಲ್ಲೇ ಇರೋದು ಫ್ರೆಂಡ್ಸ್. ಮಕ್ಕಳು ಬರಲಿ, ಆಮೇಲೆ ನಾವು ಎಲ್ಲ ಸೇರಿ ತಿಂತೀವಿ ಫ್ರೆಂಡ್ಸ್.